ಈ ಕುರಿತು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧು. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಧು, ಒಬ್ಬ ವೈದ್ಯ ರಾತ್ರಿ ತನಗೆ ಚಿಕಿತ್ಸೆ ಕೊಡಲಿಕ್ಕೆ ಮನೆಗೆ ಬರಲಿಲ್ಲ ಅನ್ನುವಂಥ ಕಾರಣಕ್ಕೆ ಶಾಸಕರು ಅವರ ಎತ್ತಂಗಡಿ ಮಾಡಿಸ್ತಾರೆ ಅಂತಂದ್ರೆ ಶಾಸಕರಿಗೆ ಏನಾಗಿತ್ತಂತೆ? ಅಷ್ಟು ಅಸ್ವಸ್ಥರಾಗಿದ್ರ, ಆಸ್ಪತ್ರೆಗೆ ಹೋಗಲಾರದಷ್ಟು, ಜೊತೆಗೆ ವೈದ್ಯರಿಂದ ಅವರು ಸಮಜಾಯಿಷಿ ಏನಾದ್ರೂ ಕೇಳಿದ್ರ, ಏನಾಯ್ತು ಅನ್ನೋದನ್ನ ಅಂತ? ಪ್ರತಿಮಾ, ಒಟ್ಟಾರೆಗೆ ಈ ಪ್ರಕರಣವನ್ನ ನೋಡ್ತಾ ಇದ್ರೆ ಶಾಸಕರ ಅಂಧ ದರ್ಬಾರ್ ಎದ್ದು ಕಾಣಿಸ್ತಾ ಇರ್ತಕ್ಕಂಥದ್ದು. ಏನು ಮೈಸೂರಿನ ಪಿರಿಯಾಪಟ್ಟಣ ಕ್ಷೇತ್ರದ ಶಾಸಕ JDS ನ ಶಾಸಕ ಮಹದೇವ್ ಇದ್ದಾರೆ, ಮಹದೇವ್ ಅವರ ಅಂಧ ದರ್ಬಾರ್ ಇದರಲ್ಲಿ ಎದ್ದು ಕಾಣಿಸ್ತಾ ಇರ್ತಕ್ಕಂಥದ್ದು. ಒಬ್ಬ ಅಧಿಕಾರಿ ತಮ್ಮ ಮಾತನ್ನ ಆ ಕ್ಷಣದಲ್ಲಿ ಕೇಳಲಿಲ್ಲ ಅನ್ನೋ ಕಾರಣಕ್ಕೆ ಅವರ ಒಂದು ಕಾರಣವನ್ನು ಕೇಳದೆ ಈ ರೀತಿಯಾದ ಒಂದು ನಡತೆಯನ್ನ ತೋರಿಸಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಕೂಡ ಅವರ ಒಂದು ಬಾಧ್ಯತೆ ಎಂತದ್ದು ಅಂತೇಳಿ ಪ್ರಶ್ನೆ ಮಾಡುವಂತ ಪರಿಸ್ಥಿತಿಗೆ ಈಗ ಬಂದಿದೆ. ಏನು 18ನೇ ತಾರೀಕು ಶಾಸಕರು ತಮ್ಮ ಮನೆಗೆ ಬಂದ ಸಂದರ್ಭದಲ್ಲಿ ಅವರಿಗೆ ಒಂದಷ್ಟು ಸುಸ್ತಾಗಿರ್ತಕ್ಕಂಥ ಸಂದರ್ಭದಲ್ಲಿ ನೇರವಾಗಿ ತಮ್ಮ ಬೆಂಬಲಿಗರಿಗೆ ಹೇಳಿ ಕಳಿಸ್ತಾರೆ, ಡಾಕ್ಟರ್ಸ್ ನ ಕರ್ಕೊಂಬನ್ನಿ ಅಂತ ಹೇಳಿ. ಆದ್ರೆ ಆ ಸಂದರ್ಭದಲ್ಲಿ ಈಗ ವೀಣಾ ಸಿಂಗ್ ಅನ್ನೋರು ಈಗೇನವರು ಈ ಶಾಸಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ, ಅವರು ಅಲ್ಲಿ ತುರ್ತು ನಿಗಾ ಘಟಕದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಯಾವಾಗ ಆ ಶಾಸಕರ ಬೆಂಬಲಿಗ ಬಂದು ಶಾಸಕರನ್ನ ಟ್ರೀಟ್ ಮಾಡ್ಲಿಕ್ಕೆ ಮನೆಗೆ ಬರಬೇಕು ಅಂತ ಹೇಳಿ ಕೇಳ್ತಾರೆ, ಆ ಸಂದರ್ಭದಲ್ಲಿ ತುರ್ತು ನಿಗಾ ಘಟಕದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಒಂದು ಉತ್ತರವನ್ನ ಕೂಡ ಹೇಳಿ ಕಳ್ಸಿರ್ತಾರೆ. ಆದ್ರೆ ಇಷ್ಟಕ್ಕೆ ಸುಮ್ಮನಾಗೋದಿಲ್ಲ ಶಾಸಕರು. ಅದರ ಬೆಳಗ್ಗೆಗೆ ಮಾರನೆಗೆನೆ ಕೂಡ ಆಸ್ಪತ್ರೆಗೆ ಬರ್ತಾರೆ. ಸಾರ್ವಜನಿಕವಾಗಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ರೋಗಿಗಳು ಇತರರ ತಮ್ಮ ಬೆಂಬಲಿಗರು ಏನಿರ್ತಾರೆ ಅವರ ಮುಂದೆ ಅವರನ್ನ ಒಂದಷ್ಟು ಗದರಿಸಿ ಹೋಗಿರ್ತಾರೆ. ಅಂದ್ರೆ ಒಬ್ಬ ಜನಪ್ರತಿನಿಧಿಯ ಮಾತನ್ನ ಅಧಿಕಾರಿಗಳು ಕೇಳೋದಿಲ್ಲ ಅಂದ್ರೆ ಯಾವ ಲೆಕ್ಕ, ಇದಕ್ಕೆ ತಕ್ಕ ಶಾಸ್ತಿಯನ್ನ ಮಾಡ್ತೀನಿ ಅಂತ ಹೇಳಿ ಕೂಡ ಹೇಳಿ ಹೋಗಿರ್ತಾರೆ. ಅದೇ ರೀತಿಯಾಗಿ ಮಾರನೇ ದಿನವೇ ಕೂಡ ಅವರು ಏನೋ ವಿಧಾನಸೌಧಕ್ಕೆ ಬಂದು ಹಕ್ಕುಬಾಧ್ಯತಾ ಸಮಿತಿ ಏನಿದೆ ಸಮಿತಿಗೆ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಅಧಿಕಾರಿ ತಮ್ಮ ಮಾತನ್ನ ಕೇಳಿಲ್ಲ. ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೀನಿ. ಈಗ ಖುದ್ದು ಶಾಸಕರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹದೇವ್ ಅವರು, ಮಹದೇವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಮಹದೇವರೇ, ಈಗ ತಾವು ಅಷ್ಟು ಅಸ್ವಸ್ಥರಾಗಿದ್ರ, ವೈದ್ಯರನ್ನ ತಮ್ಮ ಮನೆಗೆ ಕರೆಸ್ಕೊಳ್ಳೋ ಮಟ್ಟಿಗೆ ಏನ್ ನಡೀತು ಎಕ್ಸಾಕ್ಟ್ಲಿ ಅಂತ? ಮೇಡಮ್, ಎಕ್ಸಾಕ್ಟ್ಲಿ ಸತ್ಯ ಹೇಳ್ಬೇಕು ಅಂತ ಹೇಳಿದ್ರೆ ಜ್ಞಾನ ತಪ್ಪಿ ಬಿದ್ದೋಗಿದ್ದೀನಿ. ಆ ಸಂದರ್ಭದಲ್ಲಿ ನಮ್ಮಲ್ಲಿ ಪ್ರಿಯಾಪಟ್ಟಣದಲ್ಲಿ ಯಾವುದೇ ಬಿಗ್ ಹಾಸ್ಪಿಟಲ್ಸ್ ಇಲ್ಲ. ಆ ಬಿಗ್ ಹಾಸ್ಪಿಟಲ್ಸ್ ಇಲ್ಲೇ ಇರೋದ್ರಿಂದ ನಾನು ನನ್ನ ಮಗನ್ಗೆ ಹೇಳಿದೆ, ನೋಡಪ್ಪ ಸ್ವಲ್ಪ ಇದು ಡಾಕ್ಟರ್ ಯಾರಿದ್ದಾರೆ ಜನರಲ್ ಹಾಸ್ಪಿಟಲ್ ಅಲ್ಲಿ ಅವ್ರನ್ನ ಕರೆಸಿ ಒಂದ್ ಟ್ರೀಟ್ಮೆಂಟ್ ಮಾಡ್ಸಪ್ಪ ಅಂತ ಹೋಗಿ ಹೇಳ್ಬಿಟ್ಟು ಹೋಗಿ ಮಲಗೋದಕ್ಕೆ ಜ್ಞಾನ ಬರ್ಲೇ ಇಲ್ಲ. ಸರಿ, ಅವನೇನ್ ಮಾಡಿದಾನೆ, ಈಗ ಜನರಲ್ ಹಾಸ್ಪಿಟಲ್ ಕಳ್ಸಿಕೊಟ್ಟಿದ್ದಾನೆ. ಅವ್ರು ಬಂದಿಲ್ಲ ಮೇಡಮ್ ಅವರು, ನಾನು ಬರೋದಿಲ್ಲ, ಯಾರ ಮನೆಗೂ ಪ್ರೈವೇಟ್ ಟ್ರೀಟ್ಮೆಂಟ್ ಕೊಡೋಕ್ ಬರೋದಿಲ್ಲ ಅಂತ ರಿಜೆಕ್ಟ್ ಮಾಡಿ ಕಳ್ಸಿಕೊಟ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಪ್ರೈವೇಟ್ ಡಾಕ್ಟರ್ ಒಬ್ಬರನ್ನ ಸುಬ್ರಹ್ಮಣ್ಯ ಅಂತ ಅಂದ್ಬಿಟ್ಟಿದ್ರು, ಅವ್ರನ್ನ ಕರೆಸಿ ಟ್ರೀಟ್ಮೆಂಟ್ ಕೊಡ್ಸಿದ್ದಾರೆ. ಬೆಳಗಿನ ಜಾವ 2 ಗಂಟೆಗೋ 2:15 ಗಂಟೆಗೋ ನನಗೆ ಜ್ಞಾನ ಬಂದಿದೆ. ಆ ಡಾಕ್ಟರ್ ಬಂದು ಟ್ರೀಟ್ಮೆಂಟ್ ಕೊಡುವಾಗ ನನಗೆ ಜ್ಞಾನ ಇಲ್ಲ ಅನ್ನೋದ್ರ ಬಗ್ಗೆ ಅವರು ಟಿವಿ ಮಾಧ್ಯಮಕ್ಕೆ ಕೇಳಿದಾರೆ. ಈಗ ಬೆಳಿಗ್ಗೆ 7:15 ಗಂಟೆಗೆ ಹೋದೆ ಆ ಜನರಲ್ ಹಾಸ್ಪಿಟ್ಲಿಗೆ. ಯಾಕಮ್ಮ ಹಿಂಗ್ ಮಾಡಿದ್ರಿ, ಜೀವ ಹೋಗಿದ್ರು ಹೀಗೇನಾ, ಒಬ್ಬ ಸಾರ್ವಜನಿಕ ಜೀವ ತೆಗೆಯಕ್ಕಿದ್ದೀರಾ ಅಥವಾ ಜೀವ ಉಳಿಸ್ಲಿಕ್ಕಿದ್ದೀರಾ ಅಂತ ಕೇಳಿದೆ. ಇಲ್ಲ ಸರ್, ನನ್ಗೆ ಆಕ್ಸಿಡೆಂಟ್ ಕೇಸ್ ಇತ್ತು, ಡೆಲಿವರಿ ಕೇಸ್ ಇತ್ತು, ಅದಕ್ಕೆ ಬರಕ್ಕಾಗಿಲ್ಲ ಅಂತ ಎಲ್ಲ ಸಮಜಾಯಿಸಿ ಕೊಟ್ರು. ಆಗ ನಾನು ಅವ್ರನ್ನ ಕರೆದು ಕೇಳಿದೆ, ಆಕ್ಸಿಡೆಂಟ್ ಕೇಸ್ನವ್ರನ್ನ ಎಷ್ಟು ಗಂಟೆಗೆ ಬಂದ್ರಪ್ಪ ಏನು ಅಂತ ಅಂದ್ಬಿಟ್ಟು. ಅವರು ಸರ್ 7 ಗಂಟೆಗೆ ಬಂದು, ಅವ್ರು 8 ಗಂಟೆಗೆ ಬಂದ್ರು ಅಂತ ಅವ್ರಿಬ್ರು ಪೇಷಂಟ್ಗಳ ಕಡೆ ಅವ್ರು ಹೇಳೋರು. ಅಲ್ಲಮ್ಮ, ನಾನು 8:15 ಮೇಲೆ ಹೇಳಿ ಕಳ್ಸಿರೋದು, ಬಂದೊಂದ್ಸಲ ಟ್ರೀಟ್ಮೆಂಟ್ ಕೊಡಕ್ ಆಯ್ತಿರಲ್ಲಮ್ಮ, ಯಾಕಮ್ಮ ಈ ತರ ನಡ್ಕಂತೀರಾ? ಸಾರ್ವಜನಿಕರ ಜೀವ ಉಳಿಸ್ಲಿಕ್ಕೋಸ್ಕರನೇ ಅಲ್ವಾ ನಿಮ್ಗೆ? ಅಲ್ಲ ಮಹದೇವ್ ಅವರೇ, ಓಕೆ, ಅವ್ರು ತಾವು ಹೋಗಿ ಇಷ್ಟೇ ಸಮಾಧಾನವಾಗಿ ಕೇಳಿದ್ದ ಅಥವಾ ಧಮಕಿ ಹಾಕಿದ್ದ? ಇಲ್ಲಮ್ಮ, ದೇವರಾಣೆ ಮಂಜುನಾಥ್ ನಾನೇ ಧಮಕಿ ಹಾಕಿಲ್ಲಮ್ಮ, ಧಮಕಿ ಹಾಕಿಲ್ಲ. ಆ ತರ ಎಲ್ಲ ನಮ್ಗೆ ಆ ಹವ್ಯಾಸನೂ ಇಲ್ಲ, ಆ ಬೆಳವಣಿಗೆನೂ ಇಲ್ಲ. ಅಲ್ಲ, ಇದೇ ಕಾರಣಕ್ಕೆ ಆ ವೈದ್ಯನ ಈಗ ಎತ್ತಂಗಡಿ ಮಾಡಲಾಗಿದೆ. ಅದು ನಾನೇನ್ ಮಾಡಿದೆ, ಅವ್ರು ಯಾವಾಗ ನನ್ಗೆ ಸರಿಯಾದ ಸಮಜಾಯಿಸಿ ಉತ್ತರ ಕೊಟ್ಟಿಲ್ಲ. ಅವತ್ತು 19ನೇ ತಾರೀಕು ಪ್ರಿವಿಲೇಜ್ ಕಮಿಟಿ ಮೀಟಿಂಗ್ ಇತ್ತು, ಅಲ್ಲಿ ಒಂದು ದೂರು ಕೊಟ್ಟಿದ್ದೀನಮ್ಮ. ಆ ದೂರಲ್ಲಿ ಈಗ ಎಂಕ್ವೈರಿಗೆ ಹಾಕಿದ್ದಾರೆ. ಈಗ ಮಹದೇವ್ ಅವರೇ, ಒಂದು ಸಿಂಪಲ್ ವಿಚಾರ ಅಂತಂದ್ರೆ ಮನೆಗೆ ಬಂದು ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ರೂಲ್ ಇದೆಯಾ? ರೂಲ್ ಇಲ್ಲದೆ ಇದ್ರು ಒಂದ್ ಜೀವ ಉಳಿಸ್ಲಿಕ್ಕೆ ಏನಮ್ಮ, ಒಂದ್ ಜೀವ ಅನ್ನೋದು ಬಹಳ ಮುಖ್ಯ ಅಲ್ವಮ್ಮ. ನಾನು ಒಬ್ಬ ಸಾರ್ವಜನಿಕ ಒಂದು ಪ್ರಜನೆ ಅಲ್ವೇನಮ್ಮ, ನಾನು ಒಬ್ಬ ರಜನೆ ಅಲ್ವಾ? ಒಂದ್ 100 ತಾವೇ ಹೇಳಿದ್ರು ಆಕ್ಸಿಡೆಂಟ್ ಕೇಸ್ ಇತ್ತು ಅಂತ ಅನ್ನೋದನ್ನ, ಉಳಿಸೋದು ಕೂಡ ಅವರ ಜವಾಬ್ದಾರಿಯಾಗಿರುತ್ತೆ. ಅದೆಲ್ಲ ಮುಗಿದೋಗಿದೆ, ಆ ಟ್ರೀಟ್ಮೆಂಟ್ಸ್ ಎಲ್ಲ ಮುಗಿದೋದ್ಮೇಲೆ ನಾನು ಕರೆ ಕಳಿಸಿರೋದು. ಅದರಿಂದ ಈಗ ಬೇರೆ ಬೇರೆ ಮಾಧ್ಯಮಗಳು ಸುಮ್ಮನೆ ತಪ್ಪು ಮಾಹಿತಿಗಳನ್ನ ರವಾನೆ ಮಾಡ್ತಾ ಇದ್ದಾರೆ. ಈಗ ಎಂಕ್ವೈರಿಗೆ ಹಾಕಿದ್ದೀನಿ, ಅದರಲ್ಲಿ ಸತ್ಯಾಸತ್ಯತೆ ಏನು ಅಂತ ಅನ್ನೋದನ್ನ ತನಿಖೆ ಆದ್ಮೇಲೆ ಅದರ ಪೂರ್ಣ ಗೊತ್ತಾಗುತ್ತೆ ಸಮಾಜಕ್ಕೆ. ತಪ್ಪು ಮಾಹಿತಿಗಳನ್ನ ನನ್ನ ವಿರುದ್ಧವಾಗಿ ಹುನ್ನಾರ ಮಾಡ್ತಾ ಇದ್ದಾರೆ. ಈ ವಿಚಾರ ಈಗ ಸಿಎಂ ಅವರ ಗಮನಕ್ಕೂ ಕೂಡ ಹೋಗಿದೆ.
ಹೌದು 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 ನಾನು ಹೇಳಿದ್ದೆ ತಾವು ದೂರು ಕೊಟ್ಟಿದ್ದೀರಿ ಈ ವಿಚಾರವಾಗಿ? ಸಿಎಂ ಹೇಳಿದೆ ಈ ತರ ಎಲ್ಲ ಆಯ್ತು, ಹ್ಮ್ ಈ ಶಾಸಕರ ಜೀವಕ್ಕೂ ಬೆಲೆ ಇಲ್ಲಲ್ಲ. ನಮ್ಮ ಮಾನ್ಯ ಇದು ವಿಧಾನಸಭಾಧ್ಯಕ್ಷರು ಶಾಸಕರುಗಳು ಸಹ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ತಗೊಬೇಕು ಅಂತಕ್ಕಂತ ಮಾತನ್ನ ಹೇಳ್ತಾರೆ. ಆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅದೆಷ್ಟು ಮಟ್ಟಿಗೆ ಅಲ್ಲ ಸರ್, ಈಗ ಉತ್ತಮವಾದಂತಹ ವೈದ್ಯ ಆಕೆ ತಮಗೆ ಚಿಕಿತ್ಸೆ ನೀಡ್ಲಿಕ್ಕೆ ಆಕೆ ಮನೆಗೆ ಬರ್ಲಿಲ್ಲ ಅಂತ ಹೇಳಿ ಅವರನ್ನ ಎತ್ತಂಗಡಿ ಮಾಡಿಸುವಂತದ್ದು ಎಷ್ಟು ಸರಿ ಸರ್? ಈಗ ನಾನು ಹಾಸ್ಪಿಟ್ಲ್ಗೆ ಖುದ್ದಾಗಿ ಹೋದ್ರು ಒಂದು ಸೌಜನ್ಯ ತೋರಿಸ್ಲಿಲ್ಲ, ಅದೊಂದು ನನ್ನ ಮನಸ್ಸಿಗೆ ಬೇಸರ ಇದೆ ಮೇಡಮ್. ಸೌಜನ್ಯಕ್ಕೂ ನನ್ನ ಜೊತೆ ಒಂದು ವಿಶ್ವಾಸದಲ್ಲಿ ಮಾತನಾಡೋ ಸೌಜನ್ಯ ತೋರಿಸ್ತಿಲ್ಲ. ಅಂದ್ರೆ ಶಾಸಕರ ಜೊತೆ ಸೌಜನ್ಯದಲ್ಲಿ ವರ್ತನೆ ತೋರ್ಲಿಲ್ಲ ಅಂತಂದ್ರೆ ಎತ್ತಂಗಡಿ ಗ್ಯಾರಂಟಿ ಅಂತ ಆಯ್ತು. ಎತ್ತಂಗಡಿ ಮಾಡಿ ಅಂತ ಹೇಳಿಲ್ಲ, ಅವ್ರ ನಡವಳಿಕೆ ಸರಿ ಇಲ್ಲ ಅಷ್ಟನ್ನ ಹೇಳಿದೆ. ನಡವಳಿಕೆ ಅಂತ ಹೇಳಿದ್ರೆ ಈಗ ಒಬ್ಬ ಮನುಷ್ಯನಿಗೆ ಗೌರವ ಕೊಟ್ಟು ನಡ್ಕೊಳ್ಳೋದು ಬಹಳ ಮುಖ್ಯ ಅಲ್ವೇ? ಅದನ್ನ ಅವರು ಪ್ರೋಟೋಕಾಲ್ ಪ್ರಕಾರ ನಡ್ಕೊಂಡ್ರೆ ಬಹಳ ಒಳ್ಳೇದಲ್ವೇ? ಅಂದ್ರೆ ಪ್ರೋಟೋಕಾಲ್ ಇದೆಯಾ ಸರ್? ಅಂದ್ರೆ ಮನೆಗೆ ಬಂದು ಚಿಕಿತ್ಸೆ ಕೊಡಬೇಕು ಶಾಸಕರಿಗೆ ಅಂತ? ಬೇಡ, ಹಾಸ್ಪಿಟ್ಲಿಗೆ ಹೋದಾಗ್ಲೂ ಒಂದ್ ಚಿಕಿತ್ಸೆ ಕೊಡೋದ್ ಬೇಡವಾ? ನಮ್ಗೆ ಹೋಗ್ಲಿ ನೀವು ಹಾಸ್ಪಿಟಲ್ ಹೋದಾಗ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ಲಿಲ್ವಾ ಹಾಗಿದ್ರೆ? ಸೌಜನ್ಯಕ್ಕೂ ಒಂದ್ ಒಳ್ಳೇದು ಕೆಟ್ಟದ್ದು ಕೇಳದೆ ಹೋದ್ರಲ್ಲ. ಯಾವಾಗ ಮಾದೇವ್ ಅವರೇ ನೀವು ಹಾಸ್ಪಿಟಲ್ಗೆ ಹೋಗಿದ್ದು? ಯಾಕಂದ್ರೆ ನೀವು ಹೋಗಲಾರದ ಸ್ಥಿತಿಯಲ್ಲಿ ಇದ್ರಿ ಅಂದ್ರಿ, ಮನೆಗೆ ಕರ್ಸ್ಕೊಡ್ತೀನಿ ಅಂತ ಅಂದ್ರಿ, ಆ ಸ್ಥಿತಿಯಲ್ಲಿ ನೋಡಿ ನಾನ್ ಹೇಳ್ತಾ ಇರೋದನ್ನ ಸ್ವಲ್ಪ ಇದು ಈ ಕಡೆ ಗಮನ ಇಟ್ಟು ಕೇಳಿದ್ರೆ ಹೇಳ್ತೇನೆ. ನಾನು 18ನೇ ತಾರೀಕು ರಾತ್ರಿ ಹಾಗಾಗಿದೆ, 19ನೇ ತಾರೀಕು ಬೆಳಿಗ್ಗೆ 7:30 ಹಾಸ್ಪಿಟ್ಲಿಗೆ ಹೋಗಿದ್ದೀನಿ ಅಂತ ಹೇಳ್ತಾ ಇದೀನಿ. ಆವಾಗ್ಲೂ ಟ್ರೀಟ್ಮೆಂಟ್ ಕೊಡ್ಲಿಲ್ವಾ? ಇಲ್ಲಮ್ಮ. ಏನ್ ಹೇಳಿದ್ರು? ಏನಿಲ್ಲ, ನಾವು ಯಾಕಮ್ಮ ಬಂದು ಒಂದು ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂತ ಅನ್ನೋ ಮಾತನ್ನ ಕೇಳಿದಾಗ ನಾವು ಮನೆಗಳಿಗೆ ಬರೋದಿಲ್ಲ ಸರ್ ಅಂತ ಹೇಳಿದ್ರು. ಸುಮ್ಮನೆ ಬಂದ್ಬಿಟ್ಟೆ ಅಮ್ಮ ಅಷ್ಟೇ. ನಮ್ಗೆ ಶಾಸಕರುಗಳಿಗೆ ಏನಾದ್ರು ಟ್ರೀಟ್ಮೆಂಟ್ ಅವಕಾಶ ಇದೆಯಾ ಇಲ್ವಾ ಅನ್ನೋದನ್ನ ಸುರೇಶ್ ಕಮಿಟಿ ಮುಂದೆ ಹಾಕಿದ್ದೀನಿ. ಅಲ್ಲಿ ಏನ್ ತೀರ್ಮಾನ ಆಗುತ್ತೆ ನೋಡೋಣ. ಅಲ್ಲ, ನೀವು ಕೊಟ್ಟಿರೋ ದೂರು ಏನು ಅಂದ್ರೆ ಶಾಸಕರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಇದೆಯೋ ಇಲ್ಲೋ ಅನ್ನೋದು ನಿಮ್ಮ ಕನ್ಸನ್ನ, ಅಥವಾ ವೈದ್ಯ ತಾವು ಹೇಳಿದಾಗ ಮನೆಗೆ ಬರ್ಲಿಲ್ಲ ಅನ್ನುವಂಥದ್ದು ಪ್ರಮುಖ ವಿಚಾರ ಆಗುತ್ತೆ? ಯಾಕಂದ್ರೆ ತಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ವಿಚಾರಗಳಿರುತ್ತೆ ಸರ್, ತಾವೊಬ್ಬ ಶಾಸಕರು, ಹಾಗಾಗಿ ಈ ವಿಚಾರ ಇಷ್ಟು ಪ್ರಮುಖ ಆಯ್ತಾ ಅನ್ನೋದು? ಪ್ರಮುಖ ಅಂತ ಅಲ್ಲ, ನನ್ನ ತಾಲೂಕಿನಲ್ಲಿ ಸಾರ್ವಜನಿಕವಾಗಿ ಸರಿಯಾದ ಉತ್ತಮವಾದಂತ ಚಿಕಿತ್ಸೆ ಸಿಗ್ತಾ ಇಲ್ಲ. ಡಾಕ್ಟರ್ಗಳು ಕಾಲಕ್ಕೆ ಸರಿಯಾಗಿ ಅಟೆಂಡ್ ಮಾಡ್ತಾ ಇಲ್ಲ. ನಮ್ಮ ಸಾರ್ವಜನಿಕವಾಗಿ ಬಹಳಷ್ಟು ಸಮಸ್ಯೆಗಳಿದೆ. ಎಲ್ಲಾ ಡಾಕ್ಟರ್ಗಳು ಇದೆ, ಒಬ್ರು ಅಂತ ನಾನು ಇದು ಆಕ್ಷೇಪಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹಲವಾರು ವಿಚಾರಗಳನ್ನ ತನಿಖೆ ರೂಪದಲ್ಲಿ ಮಾಡ್ಲಿ, ಆವಾಗ ಯಾರಿಂದ ಲೋಪ ಆಗ್ತಾ ಇದೆ ಅನ್ನೋದನ್ನ ಬಹಿರಂಗ ಬರುತ್ತೆ. ಅಂದ್ರೆ ನಿಮ್ಮ ದೂರು ವ್ಯಕ್ತಿಗತವಾಗಿಲ್ಲ ಹಾಗಿದ್ರೆ? ವ್ಯಕ್ತಿಗತವಾಗಿ ಅಂದ್ರೆ ನನಗೆ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅನ್ನೋದನ್ನ ಹೇಳಿದಿನಮ್ಮ, ಸುಳ್ಳಿ ಹೇಳಿದಿನಮ್ಮ. ಎಸ್ ಆದ್ರೆ ಮಹಾದೇವ್ ಅವರೇ ಏನೇ ಹೇಳಿ, ಒಬ್ಬ ಶಾಸಕರಾಗಿ ಒಬ್ಬ ವೈದ್ಯರನ್ನ ಎತ್ತಂಗಡಿ ಮಾಡಿಸುವಂತ ಮಟ್ಟಿಗೆ ದೂರನ್ನ ಕೊಡ್ತೀರ ಅಂದ್ರೆ ಈ ವಿಚಾರಕ್ಕೆ ಅಂತಂದ್ರೆ ಬಹಳ ಅಚ್ಚರಿ ಆಗತ್ತೆ ಅಂತ. ಖಂಡಿತವಾಗ್ಲೂ ನಾನು ವರ್ಗಾವಣೆ ಮಾಡಿ ಅಂತ ಹೇಳಿಲ್ಲ, ಅವ್ರ ಮೇಲೆ ಒಂದು ಎಂಕ್ವೈರಿ ಆಗ್ಲಿ, ಯಾತಕ್ಕೋಸ್ಕರ ಹೀಗೆ ಇವರು ಅಲ್ಲ ಈಗ ವರ್ಗಾವಣೆ ಆಗುತ್ತೆ, ಅಲ್ಲಿ ಬೇರೆ ಡಾಕ್ಟರ್ಗಳು ಬಂದಿಲ್ಲ ಅಂದ್ರೆ ಬಂದಿದಾರಾ? ಬರ್ತಾರೆ, ವರ್ಗಾವಣೆ ಮಾಡಿ ಅಂತ ನಾನೇನು ರಿಕ್ವೆಸ್ಟ್ ಮಾಡಿಲ್ಲಮ್ಮ. ಈ ತರ ವರ್ತನೆ, ಈ ತರ ಡಾಕ್ಟರ್ ನನ್ನ ಆರೋಗ್ಯ ಸುಧಾರಣೆ ಬಗ್ಗೆ ಕಾಳಜಿ ವಹಿಸಿಲ್ಲ ಅನ್ನೋದ್ರ ಬಗ್ಗೆ ಮಾತ್ರ ಹೇಳಿದ್ದೇನೆ, ಅವ್ರನ್ನ ವರ್ಗಾವಣೆ ಮಾಡಿ ಅಂತ ಹೇಳಿಲ್ಲ ಅಮ್ಮ. ಅಲ್ಲ, ಈಗ ಅವ್ರು ವರ್ಗಾವಣೆ ಮಾಡಿದ್ರೆ ಅಲ್ಲೊಬ್ಬ ಇನ್ನೊಬ್ಬ ಡಾಕ್ಟರ್ ಬೇಕಲ್ಲ ಸರ್, ಆ ವ್ಯವಸ್ಥೆ ಆಗಿದೆಯಾ ಅಲ್ಲಿ? ಕೇಳಿಲ್ಲ. ಸರ್ಕಾರ ಯಾವ ರೀತಿ ಆದೇಶ ಮಾಡಿದೆ, ವರ್ಗಾವಣೆ ಮಾಡಿದ್ಯಾ ಇಲ್ವಾ, ಅಥವಾ ಬೇರೆಯವ್ರನ್ನ ಆಲ್ಟರ್ನೇಟಿವ್ ಕ್ರಿಯೇಟ್ ಮಾಡಿದ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಮ್ಮ, ಹೇಳ್ತೀನಿ ನಾನು. ಯಾಕಂದ್ರೆ ಈಗ ತಮ್ಮ ಒಂದು ದೂರು ಒಬ್ಬ ವೈದ್ಯನ ಎತ್ತಂಗಡಿ ಮಾಡುತ್ತೆ ಅಂತಂದ್ರೆ ಅಲ್ಲಿ ಸಹಸ್ರಾರು ಮಂದಿ ಸರ್ಕಾರಿ ಆಸ್ಪತ್ರೆ ಅಂದ್ರೆ ತಮಗೆ ಗೊತ್ತೇ ಇದೆ, ಬಹಳಷ್ಟು ಜನ ಬರ್ತಿರ್ತಾರೆ, ಚಿಕಿತ್ಸೆ ಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಅದನ್ನ ಚಿಕಿತ್ಸೆ ಕೊಡಬೇಕಾದಂತಹ ಪ್ರಮುಖ ವೈದ್ಯನೇ ಇಲ್ಲ ಅಂತಂದ್ರೆ ಬಹಳಷ್ಟು ಸಮಸ್ಯೆ ಆಗುತ್ತೆ. ಅದಕ್ಕೆಲ್ಲದಕ್ಕೂ ಕಾರಣ ತಮ್ಮ ದೂರ ಆಗಿ ಬಿಡುತ್ತೆ ಅಂತ. ಇಲ್ಲ ಅದಕ್ಕೆ ಅವಕಾಶ ಕೊಡೋದಿಲ್ಲ. ನಾನು ಹೇಳಿದ್ದೆ ಅವ್ರಿಗೆ, ಅವ್ರ ಯಜಮಾನ್ರು ಅವ್ರು ಮನೆಗೆ ಬಂದಾಗ ಇನ್ ಮುಂದೆ ಹೀಗ್ ನಡ್ಕೊಂಡ್ಬೇಡಮ್ಮ, ಎಲ್ಲರ ಜೀವನ ಒಂದೇನೆ, ಅದನ್ನ ಸರಿಪಡಿಸ್ಕೊಂಡು ಹೋಗಿ ಪ್ರಯತ್ನ ಮಾಡಿದ್ರೆ ನಾನು ವಾಪಸ್ ತಗೊಂತೀನಿ ಅಂತ ಹೇಳಿದ್ದೆ ಅಮ್ಮ. ಸುರೇಶ್ ಕಮಿಟಿ ಮುಂದೆ ಕೊಟ್ಟು ದೂರ ವಾಪಸ್ ತೆಗಿತೀನಿ ಅಂತ ಹೇಳಿದ್ದೆ. ತಮ್ಮ ಸಂಬಂಧಪಟ್ಟ DHOಗೂ ಹೇಳಿದೀನಿ, ನೋಡಪ್ಪ ಒಂದು ಅಪಾಲಜಿ ಬರ್ಸ್ಕೊಂಡ್ಬಿಡು, ಇಲ್ಲ ಅಂತ ಅಂದ್ರೆ ಒಂದು ವಿಷಾದ ವ್ಯಕ್ತಪಡಿಸ್ತಿದೀನಿ ಅಂತ ಅಂದ್ಬಿಟ್ಟು ಒಂದು ಹೇಳಿಕೆ ತಗೊಂಡ್ಬಿಡಪ್ಪ, ನಾನು ಆ ದೂರನ ವಾಪಸ್ ತಗೋತೀನಿ ಅಂತ. ಅಂದ್ರೆ ಇದು ಪ್ರತಿಷ್ಠೆಯ ವಿಷಯವಾಗಿದೆ ಮಹಾದೇವ್ ಅವರಿಗೆ, ಅವರು ಅಪಾಲಜಿ ಕೇಳಬೇಕು, ಆಗ ನೀವು ವಾಪಸ್ ತಗೋಬೇಕು. ಪ್ರತಿಷ್ಠೆ ಅಲ್ಲಮ್ಮ, ಈಗ ನಾನೇ ಒಬ್ಬ ಸಾಮಾನ್ಯ ಮನುಷ್ಯ ಅಂತಾನೆ ಇಟ್ಕೊಳ್ಳಿ ಅಮ್ಮ, ಒಂದು ಟ್ರೀಟ್ಮೆಂಟ್ ಸರಿಯಾಗಿಲ್ಲ ಅಂತ ಜನರ ಪರಿಸ್ಥಿತಿ ಏನಾಗ್ಬೇಕಮ್ಮ?
ಜನರ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ. ಅಲ್ಲ ಜನರ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ತೆರಳಿಯೇ ತಮಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅವ್ರಿಗೆ ಮನೆಗೆ ಈಗ ಅಂತ ಅವ್ರು ನಾನು ಸಮಜಾಯಿಷಿ ಕೊಡ್ತಾರೆ. ವಾರಕ್ಕೆ 2 ದಿನ 3 ದಿನ ಹೋಗ್ತೇನೆ ಅಲ್ಲಿಗೆ, ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಅಂತ. ಟೈಮ್ಗೆ ಕರೆಕ್ಟ್ ಆಗಿ ಡಾಕ್ಟರ್ಗಳು ಯಾವಾಗ್ಲೂ ಇರಲ್ಲ, ಯಾವಾಗ್ಲೂ ಇರಲ್ಲ. ಜನರು ಕ್ಯೂ ನಿಂತಿರ್ತಾರೆ, ಅವ್ರನ್ನ ಕೇಳೋರೇ ಇಲ್ಲ. ಟ್ರೀಟ್ಮೆಂಟ್ ಏನಾದ್ರು ಹೋದ್ರೆ ರೆಫರ್ ಟು ಮೈಸೂರ್, ಬೇರೆ ಇವ್ರಿಗೆ ಇನ್ನೇನು ಇಲ್ಲ, ಎಲ್ಲಾ ಸಲಕರಣೆಗಳು ಇದೆ ಇಲ್ಲಿ, ಎಲ್ಲಿ ನಮ್ಮ ಆರೋಗ್ಯ ಕೇಂದ್ರದಲ್ಲಿ. ಆದ್ರೂ ಸಹ ರೆಫರ್ ಮಾಡ್ತಾರೆ ಪ್ರೈವೇಟ್ ಹಾಸ್ಪಿಟಲ್. ಅಲ್ಲ ಈ ಕಾಳಜಿಯನ್ನೆಲ್ಲ ಒಪ್ಪೋಣ ಸರ್, ಆದ್ರೆ ಈ ಕಾಳಜಿನ ತಾವು ಈ ಪ್ರಕರಣ ಆದ ಮೇಲೆ ತೋರಿದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ ಅಂತ. ಇಲ್ಲ ನಾನು 2-3 ಸಾರಿ ನಾನು ಶಾಸಕರಾದ್ಮೇಲೆ 4 ಬಾರಿ ಭೇಟಿ ಮಾಡಿದ್ದೀನಿ ನಮ್ಮ ಹಾಸ್ಪಿಟಲ್ಗಳಿಗೆ. ಬೇಡ, ಒಳ್ಳೆತನದಲ್ಲಿ ಹೋಗಿ ಸಾರ್ವಜನಿಕರಿಗೆ ಉತ್ತಮವಾದಂತ ಸೇವೆ ಕೊಡಿ. ಸರ್ಕಾರ ಸಾವಿರಾರು ಕೋಟಿ ತೆರಿಗೆ ಹಣನ ಸಾರ್ವಜನಿಕವಾಗಿ ವೆಚ್ಚ ಮಾಡುತ್ತೆ. ಆ ಜನರಿಗೆ ಆ ಸೌಕರ್ಯ ಸಿಗ್ಲಿಲ್ಲ ಅಂದ್ರೆ ಪ್ರಯೋಜನ ಏನು? ನೀವು ಜೀವ ಉಳಿಸ್ಲಿಕ್ಕೋಸ್ಕರನೇ ಡಾಕ್ಟರ್ ಆಗಿ ಈ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡಿರ್ತೀರಾ. ಸ್ವಲ್ಪ ಜನಗಳ ಬಗ್ಗೆ ಕಾಳಜಿ ಇರ್ಲಿ ಅಂತಕ್ಕಂಥದ್ದನ್ನ 5-6 ಮೀಟಿಂಗ್ ಅಲ್ಲಿ ಅವ್ರಿಗೆ ಈಗಾಗಲೇ ಹೇಳಿದ್ದೀನಿ. ಅಂದ್ರೆ ತಮ್ಮ ನಿಲುವೇನು ಮಹಾದೇವ್ ಅವರೇ? ಈಗ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪಾಲಜಿ ಅಂತ ಈಗ ಯಾರಾದ್ರೂ ತಪ್ಪು ಮಾಡಿದಾಗ ನಾನ್ ತಪ್ಪು ಮಾಡಿದ್ರು ತಪ್ಪೇ ಅಲ್ವಮ್ಮ? ನೀವು ಮಾಡಿದ್ರು ತಪ್ಪೇ ಅಲ್ವೇ? ಅದನ್ನ ಒಂದು ಆ ತಪ್ಪನ್ನ ಮುಂದೆ ಸರಿಪಡಿಸ್ಕೊಂಡು ಹೋಗೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡು, ನಮ್ಮ ಹಕ್ಕಲ್ವಮ್ಮ. ಅಲ್ಲ ಪ್ರಾಮಾಣಿಕ ಪ್ರಯತ್ನ ಆಗ್ಲಿ, ಆದ್ರೆ ಅದನ್ನ ಮಾಡಿದ್ರೆ ಹೀಗೆ ನಾನು ದೂರ ವಾಪಸ್ ತಗೊಳ್ತೀನಿ ಅನ್ನೋಂಥದ್ದು ಹೇಳೋದಿದೆಯಲ್ಲ, ಅದಕ್ಕಾಗಿ ಮೊದಲೇ ಹೇಳಿದ್ದೆ. ಆದ ಘಟನೆ 3-4-5 ದಿವಸದಲ್ಲಿ ಅವರ ಡಾಕ್ಟ್ರು ಮತ್ತೆ ಅವ್ರ ಯಜಮಾನ್ರು ಬಂದು ಹೇಳಿದಾಗ ನಾನು ವಾಪಸ್ ತೆಗಿತೀನಪ್ಪ, ಹೋಗು, ನನಗೇನು ಬೇಸರ ಇಲ್ಲ, ಸ್ವಲ್ಪ ಪಬ್ಲಿಕ್ ಸರ್ವಿಸ್ ಅಲ್ಲಿ ಒಂದು ನಿಷ್ಠೆ ಇರ್ಲಿ ಅಂತ ಹೇಳಿ ಕಳಿಸಿದೆ ಅಮ್ಮ. ಈ ಘಟನೆ ನಡೆದ್ರು 10 ದಿನದ ಹಿಂದೆ. ಈಗ ಇದನ್ನೆಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಪ್ರಚಾರ ಮಾಡ್ತಾ ಇದ್ರೆ ಈಗ ಅವ್ರ ಅಪಾಲಜಿ ಕೊಟ್ರೆ, ಅಪಾಲಜಿ ಕೇಳಿದ್ರೆ ತಾವು ದೂರನ್ನ ವಾಪಸ್ ತಗೊಳ್ತೀರಿ? ಅಪಾಲಜಿ ಅನ್ನೋದಕ್ಕಿಂತ ಅವತ್ ನಡೆದ ಘಟನೆ ಆಗ್ಬಾರ್ದಾಗಿತ್ತು, ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ರು. ಈಗ ನಾನು ಒಂದು ದೂರ್ ಕೊಟ್ಟಿದ್ದೀನಲ್ಲಮ್ಮ, ಆ ದೂರ್ ಕೊಟ್ಟಿದ್ದನ್ನ ಇಲ್ಲ ನಾನ್ ಅಪರಾಧಿ ಆಗ್ಬೇಕು ವಾಪಸ್ ತಗೊಂಡ್ರೆ ಯಾವ ಇದು ಇಲ್ದೇನೆ. ಈಗ ಆಗಿರ್ತಕ್ಕಂಥ ಘಟನೆ ನಾನ್ ತಪ್ಪು ಮಾಡಿದ್ರು ತಪ್ಪಲ್ವೇ? ದೇಶ ಆಳದವರು ತಪ್ಪು ಮಾಡಿದ್ರು ತಪ್ಪಲ್ವೇ? ಬೇಸರ ಮಾಡ್ಕೊಂಬೇಡಿ ದಯಮಾಡಿ. ನಾವು ಸಾರ್ವಜನಿಕರ ಸೇವಕರು, ಅಧಿಕಾರಿಗಳ ಮೇಲೆ ನಾವು ಯಾಕೆ ದ್ವೇಷ ತೀರ್ಸ್ಕೊಳಕ್ ಹೋಗ್ಲಿ? ನಾವು ಒಂದು ರಾಣಿದ ಮುಖ ಇದ್ದಾಗೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು. ಅವ್ರು ನಮ್ಮಿಬ್ಬರ ಸಹಕಾರದಿಂದ ಸಾರ್ವಜನಿಕವಾಗಿ ಸೇವೆ ಮಾಡ್ಲಿಕ್ಕೆ ಅವಕಾಶ ಬರುತ್ತೆ ವಿನ ಒಂದ್ ಭಾಗದಿಂದ ಸಾರ್ವಜನಿಕವಾಗಿ ಸೇವೆ ಮಾಡ್ಲಿಕ್ಕೆ ಅವಕಾಶ ಆಗೋದಿಲ್ಲ ಅಲ್ವನ್ನ. ಮಹಾದೇವ್ ಅವರೇ, ಥ್ಯಾಂಕ್ ಯು ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದ್ದಕ್ಕೆ.